ಇನ್ನು ಶ್ರೀಮತಿ ಮಿಲನಾ ನಾಗರಾಜ್ ಅವರು ಹಾಗೂ ಡಾರ್ಲಿಂಗ್ ಕೃಷ್ಣ ಸರ್ ದಂಪತಿ ಸಮೇತರಾಗಿ ದಯವಿಟ್ಟು ವೇದಿಕೆಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಸ್ಯಾಂಡಲ್ವುಡ್ ನ ರಿಯಲ್ ಲೈಫ್ ಜೋಡಿ ಹಕ್ಕಿಗಳನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ವಿ. ಹಾಗೆ ವೆಲ್ಕಮ್, ಪ್ರೀತಿಯ ಸ್ವಾಗತ. ಅದೇ ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಮದುವೆ ಆದ ನಂತರ ಗಂಡ ಹೆಂಡತಿ ನಡುವೆ ಅದೊಂದು ಸ್ಪಾರ್ಕ್ ಇರಬೇಕು ಅಂತ ಎಲ್ಲರೂ ಹೇಳ್ತಾರೆ ಅಂತ ಹೇಳಿ. ಈ ಹಾಡು ನೋಡಿದ್ಮೇಲೆ ನಮಗ್ ಗೊತ್ತಾಗುತ್ತೆ ನಮ್ಮ ರಾಚಯ್ಯ ಯಾವ ರೀತಿಯಾಗಿ ನಿಂಗವನ್ನ ಇನ್ನೂ ಎಷ್ಟು ಪ್ರೀತಿ ಮಾಡ್ತಾರೆ ವಯಸ್ಸಾದ್ಮೇಲೂ ಅಂತ ಹೇಳಿ. ಹಾಗಾಗಿ ನಮ್ಮ ಆಸೆ ಜೋಡಿ ಸಮೇತರಾಗಿ ಬಂದಿರೋದ್ರಿಂದಾಗಿ ರಿಯಲ್ ಲೈಫ್ ಜೋಡಿಗಳು ಲಾಂಚ್ ಮಾಡಬೇಕು ಅಂತ ಹೇಳಿ ನಾನು ಕೌಂಟ್ ಡೌನ್ ಕೊಡ್ತೀನಿ. ನೀವು ನಿಂಗವ ಸಾಂಗ್ ಲಾಂಚ್ ಅಂತ ಜೊತೆ ಹೇಳುತ್ತೆ. ನಿಂಗವ ಸಾಂಗ್ ಲಾಂಚ್. ನಿಂಗೊಂದು ವಿಷಯ ಗೊತ್ತಾ? ನಮಸ್ತೆ 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 ನಮಸ್ತೆ. ನಾನು ಹೆಂಗ ಒಬ್ಬನೇ ಮಾತಾಡೋದು ಗೊತ್ತಿಲ್ಲ. ನಾನು ತುಂಬಾ ಇಷ್ಟ ಜಡೇಶ ಅಂದ್ರೆ. ನನಗೆ ತುಂಬಾ ರೀಸೆಂಟ್ ಆಗಿ ಪರಿಚಯ ಆಗಿರೋದು ತರುಣನ ಮುಖಾಂತರ. ದಯವಿಟ್ಟು ವೇದಿಕೆಗೆ ಬಾರಪ್ಪ. ಯಾಕಂದ್ರೆ ನಾವು 4 ಅಕ್ಷರ ಬರೆಯದೆ ಅವರು ನಿರ್ದೇಶಕರು ಮತ್ತೆ ಒಂದು ದೋಸ್ತಿ ಎಲ್ಲಿರುತ್ತೆ ನಾಯಕ ನಟರ ಜೊತೆ, ಅವ್ರ ದೋಸ್ತಿಗೇನೆ ನಮ್ಗೆ ಅಕ್ಷರಗಳು ಹುಟ್ಟೋದು. ಇವನ್ ಯಾಕೆ ವೇದಿಕೆ ಕರೆದೆ ಅಂದ್ರೆ, ನಾನು ಮತ್ತೆ ವಿಜಿ ಸೇರಿ ಇದನ್ನ ಗುಡಿ ಪೂಜಾರಿ ಅಂತ ಕರಿತೀವಿ. ಅಷ್ಟು ಒಳ್ಳೆಯವರು, ಒಂದು ಚೂರು ಒಳಗಡೆ ಕಲ್ಮಶ ಇಲ್ಲ. ನಾನು ವಿಜಿ ನಾನಂತೂ ಪಕ್ಕ ಲೋಫರ್ ಕೆಲವೊಂದು ವಿಷಯಗಳಲ್ಲಿ. ವಿಜಿ ನಮ್ಮ ಅಪ್ಪ ಇದ್ದಂಗೆ, ನಾನು ಅವನು ಕರೆಯೋದೇ ನಮ್ಮ ಅಪ್ಪ ಕಣ. ಅದು ಆ ರೇಂಜಿನ ಒಂದು ದೋಸ್ತಿ. ಏನೇನೋ ನೋಡಿ ಬೆಳೆದವರು. ಜಡೇಶ ನಮ್ಮಿಬ್ರು ಕೂರಿಸ್ಕೊಂಡು ಒಂದು ಸಿಚುವೇಶನ್ ಹೇಳ್ದ. ಹಿಂಗೆ ತುಂಬ ಮೆಲಡಿಯಸ್ ಆಗಿತ್ತು ಅದು ಟ್ಯೂನು. ಮತ್ತೆ ರಚಿತಾರಾಮ್ ಅವರು ಇವ್ರ ಪೇರು, ಈ ಇಂಪಾರ್ಟೆಂಟ್ ಸಾಂಗು. ನಾನು ಇವನ್ ತಲೆಯಲ್ಲಿ ಮೋಸ್ಟ್ಲಿ ಮರ ಗಿಡದ ಕೆಳಗಡೆ ವಿಜಿ ಹಿಂಗೆಲ್ಲ ಮಾಡಿಕೊಂಡು ರಚಿತಾರಾಮ್ ಅವರೆಲ್ಲ ಸ್ಲೋ ಮೋಷನಲ್ಲಿ ಓಡ್ಕೊಂಡ್ಬರೋ ಶಾರ್ಟ್ಸ್ ಏನೋ ತೆಗಿತಾನೆ ಅವನು ಅಂದ್ಕೊಂಡು ಏನ್ ಬೇಕು ಅಂತ ಕೇಳಿದೆ. ತುಂಬಾ ಮೆಲಡಿ ಸರ್, ಅಪ್ಪಟವಾಗಿರ್ಲಿ ಅಂತ. ನಾನು ವಿಜಿ ಅಪ್ಪಟವಾಗಿ ಒಳಗೊಳಗೆ ನಗ್ಬಿಟ್ವಿ. ಒಂದ್ಸೊಂದು 5 ನಿಮಿಷ ಕೊಡೋ ಅಂತ ಹೇಳಿ ನಾನು ವಿಜಿ ನಮ್ದೆಲ್ಲ ಈ ಗಂಡು ಮುತ್ತೈದಿರು ಗೋಲ್ಡ್ನ ಒಂದು ಯಾಕೆ ಒಂದು ಸಾಂಗಲ್ಲಿ ಇಡಬಾರ್ದು ವಿಜಿ ಅಂದೆ. ಏನ್ ಸರ್ ಅಂದ. ನಿನಗೂ ಗೊತ್ತು ಮಕ್ಕಳು ಆಗಿದ್ದಾವೆ, ನಮಗೂ ಗೊತ್ತು. 1ನೇ ಮಗು ಆದ ನಂತರದ್ದು ಒಂದು ಸಂದರ್ಭ ಇರ್ತದಲ್ಲ. ನಾನು 1980s 90s ಅಲ್ಲಿ ದೂರದರ್ಶನ ಬಂದಾಗ ಜನನ ನಿಯಂತ್ರಣದ ಆ್ಯಡ್ ನೋಡಿದ್ದೆ. ಒಂದು ಮಗು ಮಲಗಿದ ನಂತರನೇ ಹೆಂಡತಿನ ಕರ್ಕೊಂಡು ಹೋಗಿ ಪಗಲ ಹಾಕೊಡೋದು. ಸರ್ಕಾರನೇ ಅವತ್ತಿನ ಕಾಲಕ್ಕೆ ಆ್ಯಡ್ ತೆಗೆದಿತ್ತು. ಈ ಒಂದು ಹಾಟ್ ಸಮಾಚಾರನ ನಾವು ಸಾಂಗಲ್ಲಿ ಇಟ್ರೆ ಒಂದು ರೇಂಜಿಗೆ ಬರ್ಕತ್ತಾಗ್ತೀವಿ ಕಣ ವಿಜಿ ಅಂತ ಹೇಳಿದಾಗ ಇವನ್ ಜಡೇಶ ಮುಗುಲ್ ನೋಡ್ಬಿಟ್ಟ. ನನಗೆ ಅದು ಬೇಡ ಅನ್ನೋ ಥರ ಇತ್ತು. ಕೊನೆಗೆ 1-2 ಸಾಲು ಬರೀತಿದ್ದಂಗೆನೆ ಒಪ್ಕೊಂಡ. ಇಂಥ ಹಾಡುಗಳು ಮತ್ತೆ ಒಂದು ಜಾನಪದ ಸೊಗಡು ಕಿವಿ ಒಳಗಡೆ ಹೋಗಿ ಪಕ್ಕ ಮನಸ್ಸಿಗೆ ಇಳಿದು ಬಿಡುತ್ತೆ, ದೇಹಕ್ಕೆ ಇಳಿದು ಬಿಡುತ್ತೆ. ಸ್ವಾತಿ ಮುತ್ತೆಲ್ಲ ಒಣಗಿ ಪೌಡರ್ ಆಗ್ಬಿಡ್ತಾವ. ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಅವನು ಮದುವೆ ಆಗಿದೆ. ಇದನ್ನ ನಾನು ಹೇಳಿದ್ದೇನೆ ಕರೆಕ್ಟಾಗಿ. ಅದನ್ನ ಲಿರಿಕ್ ಮಾಡೋದಕ್ಕೂ ಪ್ರಯತ್ನ ಪಟ್ವಿ. ಒಪ್ಕೊಂಡಂತ ಹುಡುಗಿ ಮತ್ತೆ ದಂಪತಿಗೆ ಸುಮಾರು ಜನ ಮದುವೆಗೆ ಬಂದಿಲ್ಲ. ಎಲ್ಲ ಶುಭಾಶಯ ಕಣ. ಇದೇ ಥರ ನಾನು ಅಜ್ಜಗೂ ಹೇಳ್ತೀನಿ, ಅಜ್ಜು ವೇದಿಕೆ ಹಾಕ್ಬಿಟ್ಟು ಮೈಕ್ ಹಿಡ್ಕೊಂಡು ನಾನು ಬ್ಯಾಚುಲರು ಅಂತ ಮಾರ್ಕೆಟಿಂಗ್ ಮಾಡ್ಬೇಡ, ಯಾವ್ದಾನ ಕಟ್ಕೊಂಡ್ಬಿಡುಗರು. ಅಲ್ಲ, ದಂಪತಿಗಳು ಅಂತ ಕರ್ಸಿದೀರಾ, ಅದರಲ್ಲೂ ಸೀನಿಯರ್ ದಂಪತಿಗಳು, ಏನಾದ್ರು ಒಂದು ಕಾಂಟ್ರಿಬ್ಯೂಷನ್ ಕೊಡ್ಬೇಕಲ್ವ. ಇಬ್ಬರನ್ನ ಕರ್ಸಿದ್ರಿ, ಬಂದು ಸುಮ್ಮನೆ ಸಪ್ಪೆ ಏನು ಮಾತಾಡ್ಲಿಲ್ಲ, ನಮ್ಗೆ ಕಂಟೆಂಟ್ ಸಿಗ್ಲಿಲ್ಲ, TRP ಸಿಗ್ಲಿಲ್ಲ ಅಂತ ಬೈಕೋಬಾರ್ದು. ಅದಕ್ಕೋಸ್ಕರ ಅಂಡ್ ಇಲ್ಲಿ ಬಂದಿರ್ತಕ್ಕಂಥ ನಾವೆಲ್ಲರೂ ಸಹ ಸೆಲೆಬ್ರಿಟೀಸು. ನಾವು ಲೈಫಲ್ಲಿ ಸೋಲು ಗೆಲುವು ಎಲ್ಲ ನೋಡ್ಬಿಟ್ಟಿದ್ದೀವಿ. ಅದು ನಮ್ಗೆ ಯಾವುದು ಮ್ಯಾಟ್ರ್ ಆಗೋದು ಇಲ್ಲ. ನೆಕ್ಸ್ಟ್ ನಾವೇನು ಕೆಲಸ ಮಾಡ್ತೀವಿ ಶ್ರದ್ಧೆಯಿಂದ ಅದನ್ನ ಮಾಡ್ತೀವಿ. ಜನಕ್ಕೆ ರೀಚ್ ಮಾಡಿಸೋದಲ್ಲ, ಮನಸ್ಸಿಗೆ ಎಷ್ಟು ರೀಚ್ ಮಾಡಿಸ್ತೀವಿ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರುತ್ತೆ ಅಷ್ಟೇ ಹೊರತು ಬೇರೆ ನಮ್ಗೆ ಯಾವುದು ಮುಖ್ಯ ಆಗಲ್ಲ. ಆದರೆ ಈ ವೇದಿಕೆನಲ್ಲಿ ಈ ಒಂದು ಸಿನಿಮಾಯಿಂದ ಇಬ್ಬರು ಖಂಡಿತವಾಗ್ಲೂ ಗೆಲ್ಲಲೇಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ನನ್ನ ಆತ್ಮೀಯ ಗೆಳೆಯ ಜಡೇಶ್ ಅವರು, ಮತ್ತೊಂದು ನಮ್ಮ ನಿರ್ಮಾಪಕರು. ಕಾರಣ ಏನಂದ್ರೆ, ಇವರಿಬ್ರು ಗೆದ್ರೆ ಜಡೇಶ್ ಅವರಿಂದ ಇನ್ನೊಂದು 20 ಕಥೆಗಳು
ಬರೆಯುವಂಥ ಒಂದು ಧೈರ್ಯ, ಹುಮ್ಮಸ್ಸು, ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡಲೇಬೇಕು ಒಂದು ಛಲ ಮತ್ತಷ್ಟು ಉಟ್ಕೊಳ್ಳುತ್ತೆ. ಒಬ್ರು ನಿರ್ಮಾಪಕರು ಗೆದ್ರೆ 14 ವರ್ಷ ಆದ್ಮೇಲೆ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ. ಸರ್, ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ತರುಣ್ ಅವ್ರು ಹೇಳಿದಾಗ ಸೂಪರ್ ಡೂಪರ್ ಹಿಟ್ ಆಗಿ ಆಗುತ್ತೆ. ಬಟ್ 14 ವರ್ಷ ಮಾಡ್ಬಿಡಿ ದಯವಿಟ್ಟು. ಅಟ್ಲೀಸ್ಟ್ ಒಂದು 4 ತಿಂಗಳಿಗೊಂದು 5 ತಿಂಗಳಿಗೊಂದು ಪ್ರೊಡಕ್ಷನ್ ಬರ್ತಾ ಇರಬೇಕು ಸರ್. ಈ ಸಾಂಗ್ ನೋಡಿದಿರ ತಾನೆ? ಸೊ ಪ್ರೊಡಕ್ಷನ್ ಓರಿಯೆಂಟೆಡ್ ಸಾಂಗು, ಪ್ರೊಡಕ್ಷನ್ ಬರ್ತಾ ಇರ್ಬೇಕು ನಿಮ್ಮಿಂದ. ಸೊ ಹಾಗಾಗಿ ಅವ್ರಿಗಿದ್ರೆ ಒಂದು 100 ಸಿನಿಮಾಗಳನ್ನ ಮಾಡ್ತಾರೆ. ಸೊ ಟೀಮ್ ಏನಿದೆ, ನನ್ನ ಒಂದು ಆಸೆ ಭಗವಂತನಲ್ಲಿ ನಂದೊಂದು ಪ್ರಾರ್ಥನೆ, ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಲಿ, ಈ ಸಿನಿಮಾ ದುಡ್ದವ್ರು ಎಲ್ಲರೂ ಸಹ ಲ್ಯಾಂಡ್ ಲಾರ್ಡ್ ಆಗ್ಲಿ, ಎಲ್ಲರೂ ಒಂದೊಂದು ಸ್ವಂತ ಮನೆ ತಗೊಳ್ಳಿ ಅಂತ ನಾನೊಂದು ಆಸೆ ಇದೆ. ಇಲ್ಲ, ನೀವು ನಮಗೆ ಕೇಳ್ತಾ ಇರೋದು ಒಂದ್ ಕಡೆ, ನನ್ನ ಒಡನಾಟ ನಿಮ್ ಜೊತೆ ಜಾಸ್ತಿ ಇದೆ, ಎಲ್ಲ ಸಾಂಗ್ಗಳು ಬರ್ಸಿದೀವಿ ಅವಾಗಿಂದನು. ಏನೋ ಸಿಚುವೇಶನ್ ತರೋಣ ಗುರುಗಳೇ, ಹಿಂಗೆ ಎಣ್ಣೆ ಮೇಲೆ ಸಾಂಗು, ಸಂಜೆ 7 ಗಂಟೆ ಮೇಲೆ ಬಾ ಅಂತ ಹೇಳ್ತೀರಾ. ಅದೇ ತರ ಒಂದು ವಾತಾವರಣದಲ್ಲಿ ನಮ್ಗೆ ಖಾಲಿ ವಾಟರ್ ಬಾಟ್ಲ್ ಆಗಿರ್ಬೋದು, ಅಥವಾ ಅಲ್ಲಾಡ್ಸು ಎಲ್ಲ ಆ ತರದೇ ಮಧ್ಯಾಹ್ನ ಆದ್ರೂ ಅದೇ ತರ ವಾತಾವರಣ ಇಟ್ಟಿದ್ರಿ. ಯಾವ್ದು ನಾವು ಕಣ್ಣು ಹೊಡೆಯಕ್ಕೆ ಬರೀಬೇಕಾದ್ರೆ ಹುಬ್ಳಿ ಭಾಷೆ ಕೇಳ್ಕೊಂಡು ನೀನು ಹುಬ್ಳಿ ಭಾಷೆ ಮಾತಾಡೋ ಅಂತ ಹೇಳಿ ಒಂದು ಇನ್ಸ್ಪಿರೇಷನ್ ತಗೊಂಡು ಬರೀತಿದ್ರಿ. ಈ ಸಾಂಗ್ ಇನ್ಸ್ಪಿರೇಷನ್ ನೀವೇನ್ ಹೇಳಿ ಸರ್ ಫಸ್ಟ್? ನಮ್ದು ಬಿಡಿ, ಈ ಸಾಂಗ್ ಬರಿಬೇಕಾದ್ರೆ ಜಡೇಶ್ ಏನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು, ನೀವ್ ಇನ್ಸ್ಪಿರೇಷನ್ ಹೆಂಗ್ ತಗೊಂಡ್ರಿ? ಇದು ಜಡೇಶನ್ ಕಳ್ಸಿದ ಮೇಲೆ ಬರ್ದಿರೋ ಸಾಂಗ್ ಅಂತ ನನಗೆ ಗೊತ್ತಿದ್ದು. ಇದು ನಮ್ಮನ್ನೆಲ್ಲ ಟೇಬಲ್ ಮೇಲೆ ಕೂರ್ಸ್ಕೊಂಡು ಬರೀತೀರಾ ನೀವು? ಬಟ್ರ ಬರೆಯೋದು ಹಿಂಗೆ. ಇದ್ಯಾಕೆ ಇದು ತೋರಿಸ್ಬೇಡ, ಇದು ಸೆನ್ಸರ್ ಪ್ರಾಬ್ಲಮ್. ಅದೇ ಬರೀ ಬಟ್ರ ಹಿಂಗೆ, ಇದು ಜಡೇಶ್ ಬೆಳಗ್ಗೆ ಬರ್ಕೊಡ್ತೀನಿ ಹೋಗು ಅಂತ ಕಳ್ಸಿರೋ ಸಾಂಗ್. ಇಲ್ಲಿ ನಿಂತಿದ್ದೀನಿ ಅಂದ್ರೆ ಅವರು ಮುಖ್ಯ. ನನಗೆ 2 ಕಣ್ಣುಗಳಾಗಿ ಇಲ್ಲಿ ನನ್ನ ಹಿಂದೆ ನಿಂತು ಬೆಂತಟ್ಟಿದ್ದಕ್ಕೆ ನಾನು ಇಲ್ಲಿದ್ದೀನಿ. ಥ್ಯಾಂಕ್ ಯು ಗುರು ಸರ್ ಆ್ಯಂಡ್ ತರುಣ್ ಸರ್. ಆಮೇಲೆ ಈ ಲ್ಯಾಂಡ್ ಲಾರ್ಡ್ಗೂ ತರುಣ್ ಸರ್ಗೂ ಕಟೇರಿಗೂ ಒಂದು ಸಂಬಂಧ, ಗುರು ಶಿಷ್ಯರಿಗೂ ಪ್ರತಿ ಹಂತದಲ್ಲೂ ಚರ್ಚೆ ಮಾಡ್ತೀವಿ. ಇಲ್ಲೊಂದು ಪ್ರತಿ ಲೈನು ತರುಣ್ ಸರ್ ಕೇಳ್ತೀನಿ, ಓಕೆ ಮಾಡ್ತೀನಿ. ಸೊ ಎಲ್ಲ ಹಂತದಲ್ಲೂ ಅವರು ನನಗೆ ಸಪೋರ್ಟ್ ಇರೋದು. ನನಗೇನೋ ಕನ್ಫ್ಯೂಸ್ ಇದ್ರೆ ಅವ್ರಿಗೆ ನಾನು ಕಾಲ್ ಮಾಡ್ತೀನಿ, ಕೇಳ್ತೀನಿ. ತುಂಬ ಕ್ಲಾರಿಟಿ, ಯಾಕಂದರೆ ತರುಣ್ ಸರ್ ಇದ್ದು ಕ್ಲಾರಿಟಿ ನಾ ಇಂಡಸ್ಟ್ರಿಯಲ್ಲಿ ಬೇರೆಯವ್ರು ನೋಡೋಕ್ಕಾಗಲ್ಲ. ತುಂಬ ಒಂದು ಕ್ಲಾರಿಟಿ, ಅವರು ಒಂದು ಯೋಚನೆ ಮಾಡಿ ಇದು ಹೇಳಿದ್ದಾರೆ ಅಂದರೆ ಅದು ಪಕ್ಕ ಅದು ವರ್ಕ್ ಆಗುತ್ತೆ. ನಮ್ಮ ಹೀರೋ ಸಾಹೇಬ್ರದ್ದು ಭೀಮಾ ಪಿಕ್ಚರು ಇನ್ನ 1 ತಿಂಗಳು 1.5 ತಿಂಗಳ ರಿಲೀಸ್ ಸ್ಟೇಜಲ್ಲಿ ಇತ್ತು. ಇವ್ರು 2 ವರ್ಷದಿಂದ ಆ ಕಥೆನ ಅವ್ರಿಗೋಸ್ಕರ ರೆಡಿ ಮಾಡ್ಕೊಂಡು ಒಂದು ಯಾವ ತರ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ರೆಡಿ ಟು ಶೂಟ್ ಅಂತ ಮಾಡ್ಕೊಂಡಿದ್ರು. ಆಮೇಲೆ ಇವತ್ತೇನಾದ್ರೂ ನಾಳೆ ಭೀಮಾದ ನನಗೆ ಲಾಸ್ಟ್ ಗೊತ್ತು, ಆದ್ರೆ ಸರ್ ಇನ್ನೊಂದು ವಾರದಲ್ಲಿ ಶೂಟಿಂಗ್ ಹೋಗಿಲ್ಲ ಅಂದ್ರೆ ಹೀರೋ ಸರ್ ಅವ್ರಿಗೂ ಬೇರೆ ಇವರು ಪ್ರೊಡ್ಯೂಸರ್ನ ಒಪ್ಕೊಂಡ್ಬಿಡ್ತಾರೆ ಸರ್ ಹಾಗೆ ಅಂದ್ರು. ನಾನು ಹೇಳಿದೆ ಆ ಥರ ಇದ್ರೆ ಏನು ಮಾಡೋಕ್ಕಾಗಲ್ಲ, ಜಡೇಶ್ ಸ್ವಲ್ಪ ಯೋಚನೆ ಮಾಡೋಣ ಅಂತ ಹೇಳಿದ್ರೆ. ಆಮೇಲೆ ಏನು ಸರ್ ನೀವು ನಿಮ್ಮ ಮಗನಿಗೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರಿ, ನಾನು ನಿನ್ನ ಮಗ ಅಂತ ತಿಳ್ಕೊಂಡು ಸರ್ ಮಾಡಿ ಸರ್. ಆಮೇಲೆ ಒಂದಾರ ಬಿಟ್ಕೊಂಡು ಎಷ್ಟು ಬುದ್ಧಿವಂತ ಅಂದ್ರೆ ದೇವರಣೆ ಸುಳ್ಳಲ್ಲ. ಅದನ್ನ ಕ್ಯಾಲ್ಕುಲೇಷನ್ ಇವತ್ತು ಆ ಒಂದು ಶ್ರಮ ನಮ್ಮ ಸ್ವಾಮಿ ಗೌಡಂದು, ಜಡೇಶ್ ಅವ್ರದ್ದು, ಇಡೀ ತಂಡದ್ದು ಸರ್. ರಾತ್ರಿ 2 ಗಂಟೆವರೆಗೂ ಶೂಟಿಂಗ್ ಮಾಡಿದ್ರೆ ತಿರುಗಿ ಬೆಳಿಗ್ಗೆ 6 ಗಂಟೆಗೆ ಕಾಲ್ ಶೀಟು. ಅರೆ ಬಿಲಿವ್ ಯಾರ್ 90 ದಿವಸ ಶೂಟ್ ನಡೆದಿದೆ, 60 ದಿವಸ ಡೇ ಅಂಡ್ ನೈಟ್ ಶೂಟಿಂಗ್ ನಡೆದಿದೆ ಸರ್. ಇದು ಬೆಳಿಗ್ಗೆ 6ರಿಂದ ರಾತ್ರಿ 2 ಗಂಟೆವರೆಗೂ ನಮ್ಮ ಹೀರೋ ಸರ್ ಸ್ಪಂದಿಸ್ತಿದ್ದಂತ ರೀತಿ ಎಲ್ಲರೂ ಹೇಳ್ತಾ ಇದ್ರು. ರಚಿತಾ ಮೇಡಮ್ ಅವರು ಬರ್ಬೇಕಾದ್ರೆ ನಿಜವಾಗ್ಲೂ ಮೇಡಮ್ ಇವತ್ತು 8:30 ಬರ್ತಾ ಇದ್ರು. ಅವ್ರಿಗೂ ನಾನು ಸಹ ಈ ಸಮಯದಲ್ಲಿ ಋಣಿಯಾಗಿರ್ತೀನಿ. ಯಾಕಂದ್ರೆ ಆತನಿಗೆ ಗೊತ್ತಿತ್ತು ಈ ಒಂದು ಸಿನಿಮಾ ನನ್ಗೆ ಗೆಲ್ಸಿರೆ ನಿರ್ಮಾಪಕ ಉಳಿತಾನೆ, ನನ್ನ ಹೆಸರು ಎಲ್ಲ ಹೋಗುತ್ತೆ. ಒಬ್ಬ ಇಡೀ ಒಂದು ಚಿತ್ರತಂಡ ಯಾವ ರೀತಿ ಕೆಲಸ ಮಾಡ್ತಾರೆ ಇದನ್ನ ನಾನು ಈ ಸಂದರ್ಭದಲ್ಲಿ ನನಗೆ ನೆಕ್ಸ್ಟ್ ಸಮಯ ಸಿಕ್ಕಲ್ಲ, ನಾನು ಮಾತಾಡಕ್ ಹೋಗಲ್ಲ, ಪ್ರೊಡ್ಯೂಸರ್ ಮಾತಾಡ್ತಾರೆ. ಇವತ್ತು ಈ ಒಂದು ಸಿನಿಮಾ ನಾನು ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಆಗಿ ಮಾಡಿಲ್ಲ, ಮ್ಯಾನೇಜರ್ ಆಗಿ ಮಾಡಿದ್ದೀನಿ. ಇವತ್ತು ಆ ಒಂದು ವರ್ಕ್ ಶಿಪ್ ಅವ್ರದ್ದು ಏನು ಅಂತ ಅದೇ ರೀತಿ ನಮ್ಮ ವೈಟ್ ಮಾಸ್ ಹೇಳ್ತಾರೆ ಆಂಧ್ರದಲ್ಲಿ 2-3 ಸ್ಪೀಚಲ್ಲಿ, ವಾಟ್ ಏನ್ ಸರ್ ಪರ್ಫಾರ್ಮೆನ್ಸ್ ಇವರು ಹೀರೋ, ಎಂತ ಒಂದು ಡೂಪ್ ಹಾಕ್ಸಿಲ್ಲ, ಏನು ಹಾಕ್ಸಿಲ್ಲ ಮನುಷ್ಯ. ಇಲ್ಲ ಸರ್ ನಾನೇ ಮಾಡ್ತೀನಿ, 1 ಸತಿ ಅಲ್ದ್ರೆ 2 ಸತಿ ಆಗ್ಲಿ ಅಂತ ಹೇಳಿ ಮಾಡೋರು ಅಂತ ಹಲವಾರು ಇದರಲ್ಲಿ ಹೇಳಿದ್ದಾರೆ. ಇನ್ನು ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ದಯವಿಟ್ಟು ಏನಾದರೂ ಲೇಟ್ ಆಗಿತ್ತು ಕ್ಷಮಿಸಿ. ಇದು ನಂದು ಕೊನೆಯ ಅವಕಾಶ. ಯಾಕಂದ್ರೆ ನೆನಿಬೇಕು, ಹಿಂದೆ ನಮ್ಗೆ ಯಾರು ಸಹಾಯ ಮಾಡಿದವ್ರು ನೆನಿಲಿಲ್ಲ ಅಂದ್ರೆ ಇದಾಗುತ್ತೆ ಅಂತ ಹೇಳಿ ಮಾತಾಡಿದೆ. ನಿಮ್ಮ ಕೆಲಸದಲ್ಲಿ ತುಂಬಾ ಶ್ರದ್ಧೆ ಇದೆ. ನಿಮ್ಮಂತ ಮ್ಯೂಸಿಕ್ ಡೈರೆಕ್ಟರ್ಗಳಿಂದ ನಮ್ಮ ಸಿನಿಮಾಗಳು ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ ಹೋಗ್ತಾ ಇದೆ. ಅಥವಾ ನಮ್ಮ DOP ಆಗ್ಬೋದು, ಕ್ವಾಲಿಟಿ ತುಂಬಾ ಅದ್ಭುತವಾಗಿದೆ. ಎವ್ರಿ ಫ್ರೇಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ.
ಯೋಗರಾಜ್ ಸರ್ ಲಿರಿಕ್ಸ್ ಬರೀತಾರೆ ಅಂತಂದ್ರೆ ಅದು ನಾವು ಹೇಳಂಗೆ ಇಲ್ಲ, ನಾವು ಮಾರ್ಕ್ಸ್ ಕೊಡಂಗೂ ಇಲ್ಲ. ನಾವು ಅವರ ಶಿಷ್ಯ, ಹಾಗಾಗಿ ನಾವು ಅವ್ರದ್ದು ಏನೋ ಚಿಕ್ಕ ವಯಸ್ಸಿಂದ ಅಂತಾರಲ್ಲ, ಆವಾಗಿಂದನೂ ಅವ್ರ ಹಾಡುಗಳನ್ನ ಕೇಳ್ತಾ ಅವ್ರ ಬರವಣಿಗೆ ನೋಡ್ತಾ ಬೆಳೀತಾ ಬಂದವರು ನಾವು. ನಾನಾಗ್ಲಿ ವಿಜಯ್ ಸರ್ ಆಗ್ಲಿ ಅವರ ಗರಡಿಯಿಂದ ಬಂದವರು ಅಂತ ಹೇಳ್ಕೊಳಕ್ಕೂ ಯಾವಾಗಲೂ ಹೆಮ್ಮೆ ಆಗುತ್ತೆ ನಮ್ಗೆ, ಆ ಖುಷಿ ಇದೆ. ಅಂಡ್ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಲ್ಯಾಂಡ್ ಲಾರ್ಡ್ ಚಿತ್ರದ ಇಡೀ ತಂಡಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ನಿರ್ದೇಶಕರು ಕೂಡ ರಾತ್ರಿ ಎಲ್ಲ ಮಲಗಿಲ್ಲ, ಇವತ್ತು ಹೋಗಿ ಮಲಗಿ ಸರ್. ಅಂಡ್ ಸಮಸ್ತ ಜನತೆ ಈ ಹಾಡನ್ನ ಕೇಳಿ ಆಶೀರ್ವದಿಸಿ ಅಂತ ಪ್ರಾರ್ಥಿಸ್ತೇನೆ. ಮತ್ತೊಮ್ಮೆ ಥ್ಯಾಂಕ್ ಯು ಸರ್. ಶ್ರೀಮತಿ ಸತ್ಯಪ್ರಕಾಶ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು.